ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ನಮ್ಮ ಕೊರತೆ. ಒಂದು ರಾಷ್ಟ್ರೀಯ ಪಕ್ಷ, ಇನ್ನೊಂದು ಸ್ಥಳೀಯ ಪಾರ್ಟಿ. ಆ ಎರಡು ಪಕ್ಷಗಳಲ್ಲಿ ಸಮಥಿಂಗ್ ನೋಡಿ, ನಮ್ಮ ಕೊರತೆಯೂ ಹೌದು, ಕೊರತೆಯೂ ಹೌದು. ಇದು ಸಮಥಿಂಗ್ ಕೊರತೆ ಇದೆಯಂತೆ. ಚುನಾವಣೆಗೂ ಮುನ್ನ ಭಾಯಿ ಅಂತ ತಬ್ಬಿಕೊಂಡವರ ನಡುವೆ ಆ ಸಮಸ್ಯೆ ಆಗಿದೆಯಂತೆ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೆಯಿತು ಅನ್ನುವಂತಾಗಿದೆ ಆ ನಾಯಕರ ಸ್ಥಿತಿಗತಿ. ಯಾಕೆ ನಾನು ಆರಂಭದಲ್ಲಿ ನಮ್ಮ ಕೊರತೆ ಅಂತ ಹೇಳ್ತಾ ಇದ್ದೆ? ನಮ್ಮದು ಅನ್ನೋದಿಲ್ವೇ ಇಲ್ಲ. JDS BJP ಅವರು ಸೇರ್ಕೊಂಡ್ರು, ಆದರೆ ಸಮನ್ವಯತೆ ಇದೆಯಾ? ಹಾಗಾದರೆ ಯಾಕೆ ಹೀಗಾಗ್ತಾ ಇದೆ ಇಲ್ಲಿ ನೋಡೋಣ ಟಾಪ್ ಸ್ಟೋರಿ ನಂಬರ್ 1ನಲ್ಲಿ. ಇನ್ನು ಎರಡನೇ ಸ್ಟೋರಿ ಏನು ಅಂತಂದರೆ, ಗುಸುಗುಸು ಖಾಸ್ ಬಾತ್. ಅವರು DK ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗ್ತೀವಿ ಅಂತ ನೂರಾರು ಕನಸನ್ನು ಕಂಡಿದ್ರು. ಸಚಿವರಾಗಿ ಕೆಲಸ ಮಾಡ್ತೀವಿ ಅನ್ನೋದು ಅವರ ಡ್ರೀಮ್ ಆಗಿತ್ತು. ಆದರೆ ಅವರ ಆಸೆ ಆಕಾಂಕ್ಷೆಗಳ ಮೇಲೆ ತಣ್ಣೀರಿನ ಬಟ್ಟೆ ಬಿದ್ದಿದೆಯಂತೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಸ್ಥಾನವಂಚಿತರು ಸೈಲೆಂಟ್ ಆಗ್ಬಿಟ್ಟು ಆಕಾಶ ತಲೆ ಮೇಲೆ ಬಿದ್ದಿದೆ ಅನ್ನೋ ರೀತಿ ಕುಳಿತಿದ್ರಂತೆ. ಗೋವಿಂದಣ್ಣನ ಒಳನೋಟದಲ್ಲಿ ಕಂಡಿದ್ದೇನು ನೋಡೋಣ ಎರಡನೇ ಸ್ಟೋರಿಯಲ್ಲಿ. ಈಗ ಮೊದಲ ಸ್ಟೋರಿ. ಒಂದು ರಾಷ್ಟ್ರೀಯ ಪಕ್ಷ, ಇನ್ನೊಂದು ಸ್ಥಳೀಯ ಪಾರ್ಟಿ. ಆ ಎರಡೂ ಪಕ್ಷಗಳಲ್ಲಿ ಸಮಥಿಂಗ್ ಕೊರತೆ ಇದೆಯಂತೆ. ಇದರ ಜೊತೆಗೆ ನಮ್ಮ ಕೊರತೆ ಕೂಡ. ಚುನಾವಣೆಗೂ ಮುನ್ನ ಭಾಯಿ ಅಂತ ತಬ್ಬಿಕೊಂಡವರ ನಡುವೆ ಆ ಸಮಸ್ಯೆ ಆಗಿದೆಯಂತೆ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೀತು ಅನ್ನುವಂತಾಗಿದೆ ಆ ನಾಯಕರ ಸ್ಥಿತಿಗತಿ. ಹಾಗಾದರೆ ಯಾಕೆ ಹೀಗಾಗ್ತಾ ಇದೆ ನೋಡೋಣ ಒಳನೋಟದಲ್ಲಿ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳಿತು ಅನ್ನುವಂತಾಗಿದೆ ದೋಸ್ತಿಗಳ ಕಥೆ. ಎರಡೂ ಪಕ್ಷಗಳ ನಡುವೆ ತಾಳವೂ ಇಲ್ಲ, ಮೇಳವೂ ಇಲ್ಲ. ಬಿಜೆಪಿ ಹೇಳಿದ್ದನ್ನ JDS ಒಪ್ಪಲ್ಲ. ದಳಪತಿಗಳು ಏನಾದ್ರೂ ಹೋರಾಟ ಮಾಡೋಣ ಅಂದ್ರೆ ಬಿಜೆಪಿ ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದೆ ಅನ್ನೋದು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಯಾವುದೇ ಗೊಂದಲ ಇಲ್ಲ, ಬಿಜೆಪಿ JDS ಭಾಯಿ ಅಂತ ಹೇಳ್ತಾ ಇದ್ರು. ನಾಯಕರ ನಡುವೆ ಸಮಥಿಂಗ್ ಏನೋ ಸಮಸ್ಯೆ ಇದೆ ಅನ್ನೋದು ವಿಧಾನಸೌಧದ ಮೊಗಸಾಲೆಯಲ್ಲಿ ಚರ್ಚೆ ಜೋರಾಗಿದೆಯಂತೆ. JDS ಯುವ ನಾಯಕ ನಿಖಿಲ್ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ಪಾದಯಾತ್ರೆ ಏನೋ ಮಾಡಿದ್ರು. ವಿಪಕ್ಷ ನಾಯಕ ಅಶೋಕ್ ಮಾತ್ರ ಓಡಾಡಿ ಒಂದಿಷ್ಟು ಭಾಷಣ ಮಾಡಿದ್ದನ್ನ ಬಿಟ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೋಲಾರದಲ್ಲಿ ರೌಂಡ್ಸ್ ಹಾಕ್ತಿದ್ರು. ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಮೈತ್ರಿ ಪಡೆಯಲ್ಲಿ ಸಮನ್ವಯದ ಕೊರತೆ ಇದೆ ಅನ್ನೋ ಸುದ್ದಿ ವಿಧಾನಸೌಧದ ಮೊಗಸಾಲೆಯಲ್ಲಿ ಸಖತ್ ಸದ್ದು ಮಾಡ್ತಿದೆ. ವಿಷಯ ಏನಪ್ಪಾ ಅಂದ್ರೆ, ಮೊನ್ನೆ ಸ್ಪೀಕರ್ ಆಯ್ಕೆ ನಡೀತಲ್ಲ, ಆಗ ಬಿಜೆಪಿ ಸದಸ್ಯರು ಕಲಾಪ ಬಹಿಷ್ಕಾರಕ್ಕೆ ನಿರ್ಧಾರ ತೆಗೆದುಕೊಂಡಿದ್ರಂತೆ. ಇದು JDS ಸದಸ್ಯರನ್ನ ಕೆರಳಿಸಿತ್ತಂತೆ. ನಮ್ಮನ್ನ ಕೇಳಿ ಯಾಕೆ ನಿರ್ಧಾರ ಮಾಡಲಿಲ್ಲ ಅಂತ ಹೇಳಿ ಮುಗಿಬಿದ್ದಿದ್ರಂತೆ. ಆ ಟೈಮ್ನಲ್ಲಿ ವಿಧಾನಸೌಧದ ಮೊಗಸಾಲೆಯಲ್ಲಿ ಕುಳಿತಿದ್ದ ಗುಸುಗುಸು ಗೋವಿಂದಣ್ಣ ಸಂದೇಶ ಕೊಟ್ಟಿದ್ದಾನೆ. ಇಂಥ ನಿರ್ಣಯಕ್ಕೂ ಮುನ್ನ ನಮ್ಮ ಜೊತೆ ಚರ್ಚೆ ನಡೆಸಬಹುದಿತ್ತಲ್ವಾ ಅಂತ ಗರಂ ಆಗಿದ್ರಂತೆ. ದೋಸ್ತಿಗಳಂತೆ ಇರುವ ಬದಲು ಪರಸ್ಪರ ಹಾವು ಮುಂಗ್ಸಿಯಂತೆ ಕಿತ್ತಾಡ್ತಾ ಇರೋದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿದೆಯಂತೆ. ಇದಕ್ಕೆ ಕಾರಣ ಎರಡೂ ಪಕ್ಷಗಳ ನಾಯಕರಲ್ಲಿರುವ ಕಮ್ಯುನಿಕೇಷನ್ ಗ್ಯಾಪ್ ಪಾಲಿಟಿಕ್ಸ್ ಅನ್ನೋದು ಗೋವಿಂದಣ್ಣನ ವಿಮರ್ಶೆ. ಸಮನ್ವಯ ಕೊರತೆಗೆ ಇನ್ನೂ ಒಂದು ವಿಷಯ ಇದೆ. ನಮ್ಮ ಗೋವಿಂದಣ್ಣ ಹೇಳ್ತಾನೆ ನೋಡಿ, ಇತ್ತೀಚೆಗೆ JDS ಯುವ ನಾಯಕ ನಿಖಿಲ್ ಅಣ್ಣನ ನೇತೃತ್ವದಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ ನಡೀತಲ್ಲ, ಆಗ ನಮ್ಮ ವಿಪಕ್ಷ ನಾಯಕ ಅಶೋಕ್ ಅಣ್ಣ ಕೂಡ ಹೋಗಿದ್ದಾರೆ. ಮೈಕ್ ಕೈಗೆ ಸಿಕ್ತಿದ್ದಂತೆ ಭಾಷಣ ಶುರು ಮಾಡಿದ್ದಾರೆ. ಆದರೆ ಇನ್ಸೈಡ್ ಸ್ಟೋರಿನೇ ಬೇರೆ. ಶಾಸಕರೆಲ್ಲರೂ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದಾಗಿ ನಿರ್ಧಾರ ಆಗಿತ್ತಂತೆ. ಬಿಜೆಪಿಯ ಪಡಸಾಲೆಯಲ್ಲಿ ಈ ನಿರ್ಧಾರ ಕೂಡ ಮಾಡಲಾಗಿತ್ತಂತೆ. ಆದರೆ ಏಕಾಂಗಿಯಾಗಿ ವಿಪಕ್ಷ ನಾಯಕರು ಭೈರಮಂಗಲಕ್ಕೆ ಎಂಟ್ರಿ ಕೊಟ್ಟು ದೋಸ್ತಿಗಳ ಜೊತೆ ಪೋಸ್ ಕೊಟ್ಬಿಟ್ಟಿದ್ದಾರೆ. ಇದು ಬೆಂಗಳೂರು ಬಿಜೆಪಿ ಶಾಸಕರ ಪಿತ್ತ ನೆತ್ತಿಗೇರಿಸಿದೆಯಂತೆ. ಯಾಕ್ರಿ ನಮಗ್ ಮಾಹಿತಿ ನೀಡಿಲ್ಲ ಅಂತ ಯಲಹಂಕ ಶಾಸಕ ವಿಶ್ವನಾಥ್ ಕೇರಳಿ ಕೆಂಡವಾಗಿದ್ರಂತೆ. ಅತ್ತ ಅಶೋಕ್ ಅಣ್ಣನ ಜೊತೆ ಸ್ವಪಕ್ಷದ ಶಾಸಕರೇ ಸಿಡಿದೆದ್ದಿದ್ರೆ, ಇತ್ತ JDS ಶಾಸಕಾಂಗ ನಾಯಕ ಸುರೇಶ್ ಬಾಬು ವಿರುದ್ಧ ವಿಧಾನಸಭೆಯ ವಿಪಕ್ಷದ ಮೊಗಸಾಲೆಯಲ್ಲಿ ಶಾಸಕ ಶರಣಗೌಡ ಕಂದಕೂರ್ ಗರಂ ಆಗಿದ್ರಂತೆ. ಏರು ಧ್ವನಿಯಲ್ಲೇ ತಮ್ಮ ಕೋಪ, ತಾಪ, ಆಕ್ರೋಶ ಎರಡನ್ನೂ ಹೊರಹಾಕಿದ್ದನ್ನ ನೋಡಿ ಅಲ್ಲಿದ್ದ ರಾಜಕೀಯ ನಾಯಕರಿಗೆ ಶಾಕ್ ಆಗಿತ್ತಂತೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಸದಸ್ಯರು ಬಾಯ್ಕಾಟ್ ಮಾಡಿದ್ರು. ಈ ಮಾಹಿತಿ JDSನ ಕೆಲ ಶಾಸಕರಿಗೆ ಕೊಟ್ಟಿರಲಿಲ್ವಂತೆ.
ಕೆಲ ಜೆಡಿಎಸ್ ಶಾಸಕರಿಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಮಾಹಿತಿ ಇಲ್ಲದೆ ಸದನದಲ್ಲಿ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ರು. ಇದು ಶಾಸಕರ ಕಿಚ್ಚಿಗೆ ಸೀಮೆ ಎಣ್ಣೆ ಸುರಿದಂತಾಗಿದೆ. ಇದು ಕೂಡ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವಿನ ಸಮನ್ವಯ ಕೊರತೆಯ ಹಗ್ಗ ಜಗ್ಗಾಟ ಸ್ವಪಕ್ಷದ ಶಾಸಕರನ್ನ ಕೆರಳಿಸಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ವಿಪಕ್ಷ ನಾಯಕ ಹಾಗೂ ಜೆಡಿಎಲ್ಪಿ ನಾಯಕರ ವಿರುದ್ಧ ಮುಗಿಬೀಳ್ತಾ ಇರೋದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳು ಗಟ್ಟಿಯಾಗಿ ಹೇಳ್ತಾ ಇದ್ದಾವೆ. ಸ್ವತಃ ನಮ್ಮ ಗೋವಿಂದಣ್ಣನ ಕಣ್ಣಿಂದಲೇ ಇದು ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಸಮನ್ವಯತೆ ಕೊರತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬಿಜೆಪಿ ಜೆಡಿಎಸ್ನಲ್ಲಿ ಕಾಡ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆಗಳ ಕಾರಣ ಆಗ್ತಾ ಇದೆ ಮತ್ತು ಸ್ಪಷ್ಟ ನಿದರ್ಶನ ಆಗ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ಈ ಎಲ್ಲ ವಿಚಾರಗಳಿಗೆ ಕಲಹಕ್ಕೆ ಕಾರಣ ಆಗ್ತಾ ಇದ್ದಾರೆ. ಸಮನ್ವಯ ಕೊರತೆ, ಶಾಸಕರು ಗೋಳಾಡ್ತಾ ಇರೋದು. ವಿಪಕ್ಷ ನಾಯಕರು ಈ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇಲ್ಲ. ಅಶೋಕ್ ವಿರುದ್ಧ ಬಿಜೆಪಿ ಶಾಸಕರು ಬೇಸರ ಮಾಡ್ಕೋತಾ ಇದ್ದಾರೆ. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಮಾಡ್ತು. ಆ ಪಾದಯಾತ್ರೆಗೆ ಅಶೋಕ್ ಅವರು ತಮ್ಮಷ್ಟಕ್ಕೆ ತಾವೇ ಹೋಗ್ಬಿಟ್ರು. ಯಾರು ಬೇರೆಯವರು ಬರಲೂ ಇಲ್ಲ, ಯಾರಿಗೂ ಹೇಳಲೂ ಇಲ್ಲ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಯಿತು. ಮೊನ್ನೆ ಇದೇ ಒಳನೋಟದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಂಕೇತಿಕವಾಗಿ ಭಾಗಿಯಾಗೋದಕ್ಕೆ ಬಿಜೆಪಿಯವರು ನಿರ್ಧಾರ ಮಾಡಿದರು. ಆದರೂ ಏಕಾಂಗಿಯಾಗಿ ಅಶೋಕ್ ಅವರು ಭಾಗಿಯಾದರು. ವಿಪಕ್ಷ ನಾಯಕರ ವಿರುದ್ಧ ಶಾಸಕ SR ವಿಶ್ವನಾಥ್ ಇದೇ ವಿಚಾರವಾಗಿ ಕಿಡಿಕಾರಿದರು. ಈ ಕಡೆ ಜೆಡಿಎಲ್ಪಿ ನಾಯಕರ ವಿರುದ್ಧ ದಳ ಶಾಸಕರು ಕೆಂಡ ಕಾರ್ತಾ ಇದ್ದಾರೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಾಯ್ಕಾಟ್ ಮಾಡಿದ್ದ ಬಿಜೆಪಿ ಕೆಲ ಜೆಡಿಎಸ್ ಶಾಸಕರಿಗೆ ಇದರ ಬಗ್ಗೆ ಮಾಹಿತಿನೇ ಇರಲಿಲ್ವಂತೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ವಿರುದ್ಧ ಇದೇ ವಿಚಾರವಾಗಿ ನಿಗಿ ಕೆಂಡ ಆದರು. ಶಾಸಕ ಶರಣಗೌಡ ಕಂದುಕೂರು ಕೆಂಡಾಮಂಡಲ ಆದರು. ಈ ವಿಚಾರದ ಬಗ್ಗೆಯೂ ಕೂಡ ನಾವು ಮೊನ್ನೆ ಒಳನೋಟದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ವಿಷಯ ಏನು ಅಂತಂದರೆ, ಸಮನ್ವಯತೆ ಕೊರತೆ ಅನ್ನುವಂಥದ್ದು ಯಾಕೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ, ಇದನ್ನು ಯಾಕೆ ಯಾರು ಗಂಭೀರವಾಗಿ ತಗೋತಾ ಇಲ್ಲ, ಇದರ ಅರ್ಥ ಏನು, ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿಯ ಸಮನ್ವಯ ಕೊರತೆ ಆಗ್ತಾ ಇದೆಯಾ, ಬರ್ತಾ ಬರ್ತಾ ದೂರ ಆಗ್ತಾ ಇದ್ದಾವ ಪಕ್ಷಗಳು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣನಿಗೆ ಕಂಡಿದ್ದೇನು ಇದ್ರ ಬಗ್ಗೆ? ಅವರ ಇನ್ನೊಬ್ಬ ಮಿತ್ರ ಬಂದಿದ್ದಾರೆ ಇವತ್ತು. ಗುಸುಗುಸು ಗೋವಿಂದಣ್ಣ ಅವರ ಇನ್ನೊಬ್ಬ ಮಿತ್ರ ಹನುಮಂತ ಅವರು ಗುಸುಗುಸು ಗೋವಿಂದಣ್ಣನ ಜೊತೆಗೆ ಸಿಕ್ಕಾಪಟ್ಟೆ ಟಚ್ಚಲ್ಲಿ ಇರ್ತಾರೆ. ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ನಮಗೆ ಸಿಗ್ತಿರ್ತಾರೆ ಹನುಮಂತ ಅವರು. ಗೋವಿಂದಣ್ಣನ ಎಲ್ಲ ವಿಚಾರಗಳನ್ನು ತಪ್ಪದೇ ಮತ್ತು ಕೈಯಲ್ಲಿ 1-4 ಹಾಕಿ ತಿಳಿಸೋದಕ್ಕೆ ಹನುಮಂತ ಅವರು ನಮ್ಮ ಜೊತೆಗೆ ಕೂತಿದ್ದಾರೆ. ಹನುಮಂತ, ಕೊನೆಗೂ ಗೋವಿಂದಣ್ಣವರ ವಿಚಾರಗಳನ್ನು ತಿಳ್ಕೊಂಡು ನಮಗೆ ಸಿಕ್ಕ್ರಿ ನೀವು ಇವತ್ತು. ಈಗ ಆ ವಿಷಯ ಏನಂತಂದರೆ, JDS BJPಯವರು ಸಮನ್ವಯ ಅಂದ್ಕೊಂಡು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಅಂತ ನಾನಾ ರೀತಿಯ ತಯಾರಿ ಮಾಡ್ಕೊಳ್ಳುವಾಗ ಯಾಕೋ ಇತ್ತೀಚೆಗೆ BJP JDS ಶಾಸಕರು ಈ ರೀತಿ ಮ್ಯಾಗ್ನೆಟ್ ಅಂತ ಇದ್ದವರು ಬರ್ತಾ ದೂರ ಆಗ್ತಾ ಇದ್ದಾರೆ. ಉದ್ದೇಶ ಏನು? ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಮ್ಮ ಪಾಡಿಗೆ ನಾವು ಇರೋಣ ಅಂತನಾ, ಅಥವಾ ಮುಖ್ಯಮಂತ್ರಿ ಗಾದಿ ಅನ್ನುವಂಥದ್ದು ಇದೆಯಲ್ಲ, ಈಗಲೇ ಪೈಪೋಟಿ ಎರಡೂ ಪಾರ್ಟಿಯಲ್ಲಿ ನಡೆದ್ಬಿಟ್ಟಿದೆ. ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ವಿಜೇಂದ್ರ. ಆ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ವೈಮನಸ್ಸಿನಿಂದ ದೂರ ಆಗ್ತಾ ಇದ್ದಾರೆ. ಏನು ಕತೆ? ಪಾಟೀಲ್ರೆ, ಈ ಗೋವಿಂದಣ್ಣ ರಾಜಕೀಯ ಬಿಟ್ಟರು ರಾಜಕೀಯ ಗೋವಿಂದಣ್ಣನ ಬಿಡಲ್ವಂತೆ, ಹಂಗಾಗಿದೆ ಕತೆ. ಯಾಕಂದರೆ ಗೋವಿಂದಣ್ಣನ ಕಣ್ಣಿಗೆ ಬೀಳುವಂತಹ ರಾಜಕೀಯ ಸೂಕ್ಷ್ಮತೆಗಳು ಬೇರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಈಗ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂತಂದು ಹೇಳಿದ್ರೆ, BJP ಮತ್ತು JDSನ ನಡುವೆ ಒಂದಷ್ಟು ಸಮನ್ವಯ ಕೊರತೆ ಇದೆ ಅಂತ. ಆದರೆ ಗೋವಿಂದಣ್ಣನ ಕಣ್ಣಿಗೆ ಬಿದ್ದಿದ್ದೇನು ಗೊತ್ತಾ? ನಿಜಕ್ಕೂ ಕೂಡ ಸಮನ್ವಯ ಕೊರತೆ BJPಯಲ್ಲೂ ಐತೆ, JDSಲ್ಲೂ ಇದೆ. ಹೆಂಗೆ ಅಂತಂದು ಹೇಳಿದ್ರೆ, BJPಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ವಿರುದ್ಧವೇ ಶಾಸಕರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಆಂತರಿಕವಾಗಿ. ಇತ್ತ JDSನಲ್ಲಿ JDLP ನಾಯಕ ಸುರೇಶ್ ಬಾಬು ಅವರ ವಿರುದ್ಧನೂ ಕೂಡ ಒಂದಷ್ಟು ಬೇಸರದ ನುಡಿಗಳನ್ನು ಶಾಸಕರು ಆಡೋಕ್ಕೆ ಶುರು ಮಾಡಿದ್ದಾರೆ. ಈ ಸ್ಟೋರಿ ನಮಗೆ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ, ಸ್ವತಃ ಕಣ್ಣಾರೆ ನೋಡಿದ್ದಾರೆ. ಹೆಂಗೆ ಅಂತಂದು ಹೇಳಿದ್ರೆ, ಸುರೇಶ್ ಬಾಬು ಅವರು ಈಗ ಮೊನ್ನೆ BJP ಮತ್ತು JDS ಅವರು ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗದೇನೆ ಬಾಯ್ಕಾಟ್ ಮಾಡಿದ್ರು. ಕಾರಣ ಏನಂತಂದು ಹೇಳಿದ್ರೆ, ಏನು ಸಚಿವರ ಪಟ್ಟಿಯಲ್ಲಿ ಸ್ಪೀಕರ್ ಆದವರು ಅಂತ ಹೆಸರು ಕೂಡ ಬಂದಿತ್ತು, ಸಾಂವಿಧಾನಿಕ ಹುದ್ದೆ ವಿಚಾರಕ್ಕೆ ಪಟ್ಟಿ ಬಂದಿರುವಂಥ ಕಾರಣಕ್ಕಾಗಿ ಅವರು ಸಾಕಷ್ಟು ಬೇಸರವನ್ನು ಅಸಮಾಧಾನವನ್ನು ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಆ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಡೆ ಬಂದಿದ್ರು. BJP ಮತ್ತು JDS ಇಬ್ಬರಿಗೂ ಕೂಡ ಸಮನ್ವಯ, ಅಲ್ಲಿ ಪಕ್ಷಗಳ ನಡುವೆ ಸಮನ್ವಯ ಆಗಿತ್ತು. ಪಕ್ಷಗಳ ನಡುವೆ BJPಯ ನಾಯಕರು JDS ನಾಯಕರಿಗೆ ಹೇಳಿದ್ರು, JDLP ನಾಯಕರಿಗೆ ಹೇಳಿದ್ರು, JDLP ನಾಯಕರು ಕೂಡ ಅದನ್ನು ಒಪ್ಕೊಂಡಿದ್ರು. ಆದರೆ JDLP ನಾಯಕರು JDSನ ಎಲ್ಲ ಶಾಸಕರಿಗೆ ಹೇಳಿದ್ರ? ಅದು ಪ್ರಶ್ನೆ ಬಂದಿರೋದು. ಇದೇ ಕಾರಣಕ್ಕಾಗಿ ಶರಣಗೌಡ ಕಂದಕನವರು ಬಂದು ಸುರೇಶ್ ಬಾಬು ಅವ್ರ ಮೇಲೆ ಕೂಗಾಡ್ಬಿಡ್ತಾ ಇದ್ರಂತೆ.
ಏನಕ್ಕಪ್ಪ ಕೂಗಾಡುವಾಗ ನಮ್ಮ ಗೋವಿಂದಣ್ಣ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಕೇಳಿಸ್ಕೊಂಡಿದ್ದಾನೆ, ಏನು ಕೂಗಾಡ್ತಿರ್ಬೋದು ಇವರು ಅಂತಂದೇಳಿ. ಅದರ ಆಶ್ಚರ್ಯ ಆಗಿದೆ. ಮೆಸೇಜ್ ಮಾಡಿದ್ದೆ ನಾನು ಅಂತಂದೇಳಿ ಸುರೇಶ್ ಬಾಬು ಅವರು ಶರಣಗೌಡ ಕಂದಕ್ನವ್ರಿಗೆ ಹೇಳಿದ್ರಂತೆ. ಮೆಸೇಜ್ ಮಾಡಿದ್ರೆ ಅಷ್ಟೇನಾ, ಕಾಲ್ ಮಾಡೋಕ್ಕೆ ಏನಾಗಿತ್ತು, ನೀವು ಸರಿಯಾಗಿ ನಮಗೆ ಹೇಳಿಲ್ಲ, ಮಾಹಿತಿ ಹೇಳಿಲ್ಲ ಅಂತ ಕೆಂಡಾಮಂಡಲ ಆಗಿದ್ದಾರೆ. ಅಂದರೆ ಅಲ್ಲಿ JDLP ನಾಯಕರ ಮೇಲೆ JDSನ ಶಾಸಕರು ಒಂದಷ್ಟು ಬೇಸರವನ್ನು ನಡೆದರೆ ಇದು ಕೇಂದ್ರ ಸಚಿವ ಮತ್ತು JDSನ ನಾಯಕರಾದಂಥ ಕುಮಾರಸ್ವಾಮಿ ಅವರವರೆಗೂ ಹೋಗಿದೆ. ಹಾಗಾಗಿ ನಾಳೆ JDLP ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲವೂ ಕೂಡ ಕೂಲಂಕುಷವಾಗಿ ಮಾತಾಡೋಣ ಅಂತ ಅವರಿಬ್ಬರು ಮಾತಾಡ್ಕೊಂಡಿದ್ದಾರಂತೆ. ಒಂದು ಕಡೆಗೆ ಶಾಸಕರು ಮತ್ತು JDLP ನಾಯಕರು ಒಂದಾಗಿದ್ದಾರೆ. ಇದು JDSನ ಕತೆ. ಇನ್ನೊಂದು BJP ಅಂತ ನೋಡೋದಾದರೆ ನಮ್ಮ ಗೋವಿಂದಣ್ಣ BJP ಒಂದಕ್ಕೆ ನೋಡಲ್ಲ, ಕಾಂಗ್ರೆಸ್ಗೂ ಹೋಗ್ತಾರೆ, JDSಗೂ ಹೋಗ್ತಾರೆ, BJPಗೂ ಹೋಗ್ತಾರೆ, ಅಥವಾ ಇನ್ನೊಂದು ಪಾರ್ಟಿಗೆ ಬಂತು ಅಂದ್ರೆ ಅಲ್ಲೂ ಕೂಡ ಹೋಗಿ ಕೇಳ್ತಾರೆ. ಒಟ್ಟಿನಲ್ಲಿ ರಾಜಕೀಯ ಏನು ನಡೀತಾ ಇದೆ, ರಾಜಕೀಯ ಒಳಗಡೆ ಏನು ನಡೀತಾ ಇದೆ, ಒಳ ಹೂರಣ ಏನು ಅನ್ನೋದನ್ನು ತಿಳ್ಕೊಂಡು ಬಂದು ನಮ್ಮ ಹತ್ರ ಕಿವಿಯಲ್ಲಿ ಊದ್ತಾ ಇರ್ತಾನೆ. ಅದನ್ನು ನಾವಿಲ್ಲಿ ಹೇಳ್ತಾ ಇರ್ತೀವಿ. ಸೊ ಈಗ ಅನ್ಸುತ್ತೆ ಹನುಮಂತ, ಒಂದ್ ನಿಮಿಷ, ಈಗ BJP ವಿಚಾರಕ್ಕೆ ಹೋಗಿಂತ ಮುಂಚೆ JDS ಇನ್ನೊಂದು ವಿಚಾರ ಕ್ಲಾರಿಟಿ ಮಾಡ್ಕೊಂಬೇಡ. ಈಗ ಶರಣಗೌಡ ಕಂದಕೂರ್ ಅವರು ನಿಜಕ್ಕೂ ಸುರೇಶ್ ಬಾಬು ಅವರ ಮೇಲೆ ಬೇಸರ ಮಾಡ್ಕೊಂಡಿದ್ರೆ, ಆಮೇಲೆ ಈ ವಿಚಾರವನ್ನು ನೀವು ತಿಳಿಸ್ಬೇಕಲ್ವಾ ಅಂತ ಕೂಗಾಡಿದ್ರೆ ಏನಾದ್ರು ತಪ್ಪಿದೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಈಗ ಜವಾಬ್ದಾರಿ ಹೊತ್ತಂತಹ ನಾಯಕರು ತಮ್ಮ ಪಾರ್ಟಿಯಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಎಲ್ಲ ಶಾಸಕರಿಗೆ ತಿಳಿಸ್ಬೇಕಾಗತ್ತೆ. ಶರಣಗೌಡ ಕಂದಕೂರ್ಗೆ ಬಾಯ್ಕಾಟ್ ಮಾಡಿರೋಂಥ ವಿಚಾರಣೆ ಗೊತ್ತಿರಲಿಲ್ವಂತೆ. ಅವರು ಹೌಸ್ ಒಳಗಡೆ ಹೋಗಿ ಕೂತಿದ್ದಾರೆ. ಅವಾಗ ಯಾರೋ ನಾಯಕರು, ಏನ್ರಿ ಕಂದಕೂರ್ ಅವರೇ ಇಲ್ಲಿ ಬಂದು ಕೂತಿದ್ದೀರಲ್ಲ, ನಿಮ್ಮ ಪಾರ್ಟಿಯವರೆಲ್ಲ ಚುನಾವಣೆನೇ ಬಹಿಷ್ಕಾರ ಮಾಡಿಬಿಟ್ಟಿದ್ದಾರೆ, ನೀವೊಬ್ಬರೇ ಇಲ್ಲಿ ಬಂದಿದ್ದೀರಿ ಅಂದ ತಕ್ಷಣ ಅವ್ರು ಅಲರ್ಟ್ ಆಗಿದ್ದಾರೆ. ಅರೆ ನನಗೆ ಗೊತ್ತಿಲ್ವಲ್ಲ ಈ ವಿಚಾರ. ಆಚೆ ಬಂದು ಸುರೇಶ್ ಬಾಬು ಅವ್ರ ಜೊತೆಗೆ ಈ ರೀತಿ ಕೂಗಾಡಿದ್ದಾರೆ ಅನ್ನೋ ವಿಚಾರವನ್ನ ಕೇಳ್ಪಟ್ವಿ. ಇನ್ ಕೇಸ್ ಇದು ನಿಜ ಆಗಿದ್ರೆ ತಪ್ಪಿದೆಯಾ? ಆಮೇಲೆ ಸುರೇಶ್ ಬಾಬು ಅವರು ನಾವು ನೋಡ್ದಂಗೆ ಈ ರೀತಿ ಇಂಬ್ಯಾಲೆನ್ಸ್ ಆಗುವಂತ ಮನುಷ್ಯ ಅಲ್ವಲ್ಲ, ಅವರು ಎಲ್ಲಿ ಎಡವಟ್ಟಾಯ್ತು ಅಂತ? ಇಲ್ಲ, ಗೋವಿಂದಣ್ಣ ಕಣ್ಣಿಗೆ ಬಿದ್ದಿದ್ದೇನಂತಂದು ಹೇಳಿದ್ರೆ, ಇಲ್ಲಿ ಸುರೇಶ್ ಬಾಬು ಅವ್ರ ಮೇಲೆ ಶರಣಗೌಡ ಕಂದಕ್ನವ್ರವ್ರಿಗೆ ಮುನ್ಸಿಲ್ಲ, ಸಿಟ್ಟಿಲ್ಲ, ಅಥವಾ ಸುರೇಶ್ ಬಾಬು ಅವ್ರಿಗೆ ಇದನ್ನ ಹೇಳಬಾರ್ದು ಅಂತಂದೇನೇ ಇಲ್ಲ. ಅಲ್ಲಿ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಹೆಂಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಗೋವಿಂದಣ್ಣ ಇದನ್ನ ಅಬ್ಸರ್ವ್ ಮಾಡಿದ್ದ ಹೆಂಗೆ ಅಂತಂದು ಹೇಳಿದ್ರೆ, ಇವರು ಮೆಸೇಜ್ ಮಾಡಿದ್ದಾರೆ, ಆ ಮೆಸೇಜ್ನ ನೋಡಲ್ಲ. ಯಾಕೆಂದ್ರೆ ಸದನದೊಳಗೆ ಹೋಗುವಾಗ ಶಾಸಕರು ಮೊಬೈಲ್ ಯೂಸ್ ಮಾಡಲ್ಲ. ಸೊ ಹಂಗಾಗಿ ಹೇಳುವಾಗ, ವಿಷಯನ ತಲುಪಿಸುವಾಗ ಕೆಲವರಿಗೆ ಮಾಹಿತಿ ತಲುಪಿಲ್ಲ. ಹಿಂಗಾಗಿ ಶರಣಗೌಡ ಕಂದಕ್ನವ್ರವರು ಕೂಡ ಸದನದ ಒಳಗಡೆ ಇದ್ರು. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕೆಲ ಜನ ಅಲ್ಲಿ ಇದ್ದವರೆಲ್ಲರೂ ಕೂಡ ಕಾಲು ಎಳೆದಾಗ ಒಂದು ಸಣ್ಣ ಮಟ್ಟದ ಮುಜುಗರ ಆಗಿದೆ. ಅದರಿಂದ ಕೋಪ ಬಂದು ಅಲ್ಲಿಂದ ಬಂದ ನಂತರದಲ್ಲಿ ಸುರೇಶ್ ಬಾಬು ಅವ್ರ ಮೇಲೆ ನೀವು ಮಾಹಿತಿ ಹೇಳ್ತಾ ಇಲ್ಲ. ಹಿಂದೆನೂ ಕೂಡ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಇಂಥದ್ದೊಂದು ಮಿಸ್ಕಮ್ಯುನಿಕೇಶನ್ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಸುರೇಶ್ ಬಾಬು ಅವ್ರ ಮೇಲೆ ಕೂಗಾಡಿದ್ರು. ಜೊತೆಗೆ ಅವಾಗ ಕುಮಾರಸ್ವಾಮಿ ಅವ್ರಿಗೂ ನೇರವಾಗಿ ಕರೆ ಮಾಡಿ, ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಟೈಮಲ್ಲಿ ಕರೆ ಮಾಡಿ ಹೇಳಿದರು. ಇದು ಈ ಬಾರಿಯೂ ಕೂಡ ಅದು ರಿಪೀಟ್ ಆಗಿದೆ. ಹಾಗಾಗಿ ಅದೆಲ್ಲ ಸೇರಿ ಶರಣಗೌಡ ಕಂದಕ್ನವರು ತಮ್ಮ ಅನಿಸಿಕೆಯನ್ನು, ತಮಗೇನು ಬೇಸರ ಆಯಿತು, ತಾವು ಎಲ್ಲಿ ಮುಜುಗರಕ್ಕೊಳಗಾದರು ಅನ್ನೋದನ್ನು ವ್ಯಕ್ತಪಡಿಸೋ ಕಾರಣಕ್ಕೋಸ್ಕರ ಕೂಗಾಡಿದ್ರು ಅನ್ನೋಂಥ ಮಾಹಿತಿ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಸೊ ಇದು ಒಂದು ಕಡೆಗೆ, ಇದು ಸುರೇಶ್ ಬಾಬು ಅವರಾಗಲಿ ಅಥವಾ ಶರಣಗೌಡ ಕಂದಕ್ನವರಾಗಲಿ ವೈಯಕ್ತಿಕವಾಗಿ ಏನಿಲ್ಲ, ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು, ಮಾಹಿತಿ ತಲುಪಿಸಿಲ್ಲ. ಮಾಹಿತಿ ತಲುಪಿಸಿದ್ರೆ ನಾವು ಕೂಡ ಬರ್ತಿದ್ವಿ, ಸರ್ಕಾರದ ಪ್ರಕ್ರಿಯೆ ವಿರುದ್ಧ ನಾವು ಕೂಡ ಇದ್ದೀವಿ ಅಂತಂದೇಳಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇತ್ತು. ಈಗ ನೀವು ಹೊರಗಡೆ ಬರೋದು, ನಾನು ಒಳಗಡೆ ಕೂತ್ಕೊಳ್ಳೋದು ಅಂದಾಗ ಅದು ಸಹಜವಾಗಿ ಪಾರ್ಟಿಯ ಬಗ್ಗೆ ಚರ್ಚೆಗೂ ಕೂಡ ಆಗಬಹುದು. ನಾಳೆ ಕಾಂಗ್ರೆಸ್ನವ್ರು ಅನ್ಬೋದು, ನಿಮ್ಮ ನಡುವೆನೇ ಒಂದು ಸಮನ್ವಯತೆ ಇಲ್ಲ, ನೀವು ನಮ್ಮ ಬಗ್ಗೆ ಯಾಕಪ್ಪ ಮಾತಾಡ್ತೀರಾ ಅಂತ ಯಾರು ಕಾಲು ಎಳಿಬೋದು. ರಾಜಕಾರಣದಲ್ಲಿ ಕಾಲು ಎಳಿಯೋಕ್ಕೇನೇನು ಇದೇ ವಿಚಾರ ಬೇಕಂತ ಏನಿಲ್ವಲ್ಲ. ಸದನದಲ್ಲಿ ಕಾಲು ಎಳೆದ್ರೆ ಒಬ್ಬರು ಕಾಲು ಎಳೆದ್ರೆ ಇನ್ನೊಬ್ರು ಸೈಲೆಂಟ್ ಆಗಿರುವಂಥ ಪರಿಸ್ಥಿತಿ ಅನೇಕ ಸದನದಲ್ಲೂ ಕೂಡ ಆಗಿದೆ. ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಶರಣಗೌಡ ಕಂದಕ್ನವರವರ ಒಂದು ಕೋಪದ ಹಿಂದೆ ಇರುವಂಥ ಒಂದು ಉದ್ದೇಶ ಅನ್ನುವಂಥದ್ದು ನಮ್ಮ ಗೋವಿಂದಣ್ಣನ ಅನಾಲಿಸಿಸ್ಸು. ಬಹುಶಃ ಈಗ BJPಯಲ್ಲಿಯೂ ಈ ರೀತಿ ಆಂತರಿಕ ಸಂಘರ್ಷಗಳು, ಸಮನ್ವಯ ಕೊರತೆಯ ಕಿತ್ತಾಟಗಳು, ಈ ಕಡೆ JDSನಲ್ಲಿಯೂ ಕೂಡ ಈ ರೀತಿಯ ಸಮನ್ವಯ ಕೊರತೆಯ ಕಿತ್ತಾಟ. ಈ ಎರಡು ಪಾರ್ಟಿಗಳ ಮಧ್ಯೆ ಮೈತ್ರಿ ಅನ್ನುವಂಥದ್ದು ನನಗನ್ಸುತ್ತೆ ಈ ಅಪ್ಪ ಮಕ್ಕಳ ಅಂದರೆ ಏನದು ಇಬ್ಬರು ಜಗಳ ನಡುವೆ ಕೂಸು ಬಡವಾಯಿತು ಅನ್ನೋಂಥ ಮಾತಿದೆಯಲ್ಲ, ಹಾಗೆ ಇವರಿಬ್ಬರ ಜಗಳ ನಡುವೆ ನನಗನ್ನಿಸ್ತಾ ಇದೆ NDA ಮೈತ್ರಿ ಬಡವಾಯಿತು ಅಂತ ಹೇಳಿ. ಖಂಡಿತ NDA ಮೈತ್ರಿ ಇಲ್ಲಿ ಬಡವಾಗ್ತಾ ಇರೋದು ಮುಂದಿನ ಎಲೆಕ್ಷನಲ್ಲಿ ಅಲ್ಲಿ ಗೊತ್ತಾಗತ್ತೆ. ಆದರೆ ಇದು ನಿಜಕ್ಕೂ ಲಾಭ ಯಾರಿಗಾಗ್ತಾ ಇದೆ? ಇವರಿಬ್ಬರ ಈ ಸಮನ್ವಯ ಕೊರತೆ ಲಾಭ ಆಗ್ತಾ ಇರೋವಂಥದ್ದು ಸರ್ಕಾರಕ್ಕೆ. ಸರ್ಕಾರ ಆರಾಮಾಗೀಗ ಸರ್ಕಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಅಸಮಾಧಾನ ಆಯಿತು, ಖಾತೆ ಹಂಚಿಕೆ ವಿಚಾರದಲ್ಲಿ ಜಟಾಪಟಿ ಸಾಕಷ್ಟು ಟೈಮ್ ತಗೊಳ್ತು, ಸಾಕಷ್ಟು ಬರದ ಪರಿಸ್ಥಿತಿ ಇದೆ, ಅನೇಕ ಸಮಸ್ಯೆಗಳಿದ್ದಾವೆ. ಈ ಅನೇಕ ಸಮಸ್ಯೆಗಳನ್ನು ಒಗ್ಗಟ್ಟಾಗಿ ಎದುರಿಸಬೇಕಾದಂಥ ಪ್ರತಿಪಕ್ಷಗಳ ನಡುವೆನೇ ಈಗ ಸಮನ್ವಯ ಕೊರತೆ ಇರೋದ್ರಿಂದ ಇದರ ಸದ್ಯದ ಮಟ್ಟಿನ ಲಾಭ ಸರ್ಕಾರಕ್ಕೆ ಆಗ್ತಾ ಇದೆ.
ಮುಂದೆ ಚುನಾವಣೆ ಬಂದಾಗ NDA ಮೈತ್ರಿಕೂಟಕ್ಕೆ ಅದು ಯಾವ ರೀತಿ ರಾಜಕೀಯ ಸ್ವರೂಪಗಳು ಪಡ್ಕೊಳ್ಳುತ್ತೆ, ರಾಜಕೀಯ ಒಂದಷ್ಟು ಬದಲಾವಣೆಗಳು ಯಾವ ರೀತಿ ಆಗುತ್ತೆ, ಮೈತ್ರಿ ಇರುತ್ತೋ ಅಥವಾ ಮೈತ್ರಿ ಮುಂದುವರಿಯುತ್ತೋ, NDA ಆಗಿ ಸ್ಥಾನ ಹಂಚಿಕೆಗಳು ಯಾವ ರೀತಿ ಆಗುತ್ತೆ, ಅದೆಲ್ಲವೂ ಕೂಡ ಕಾಲವೇ ತಿಳಿಸುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ವಿಧಾನಸೌಧದ ಸದನದ ಒಳಗಡೆಗೆ ಯಾರೆಲ್ಲ ನಾಯಕತ್ವ ವಹಿಸಿದ್ದಾರೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಲ್ಲವೂ ಕೂಡ ಸಮಾಧಾನವಾಗಿದ್ದಾರಾ? ಮುಖ್ಯಮಂತ್ರಿಗಳಾಗಿದ್ದಾರೆ, ಮೊದಲ ಅಧಿವೇಶನ ಎದುರಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಕೂಲಾಗಿದೆ ಅಂತಲ್ಲ. ಅಸಮಾಧಾನದ ಶಾಸಕರು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋಂಥವ್ರು ಸದನದ ಒಳಗಡೆನೆ ಬರ್ತಾ ಇಲ್ಲ. ಅಸೆಂಬ್ಲಿ ಒಳಗಡೆ ಮೊಗಸಾಲೆಯಲ್ಲಿ ಕುತ್ಕೊಂಡು ಆರಾಮಾಗಿ ಅದ್ರ ಬಗ್ಗೆ ತಮ್ಮ ಮುಂದಿನ ಬೇಸರವನ್ನು ಸ್ಟೋರಿಯಲ್ಲಿ ಹೊರಹಾಕ್ತಾ ನಾವು ಇದ್ದಾರೆ. ಇನ್ನೂ ವಿಸ್ತೃತವಾಗಿ ಮಾತಾಡೋಣ ಹನುಮಂತ. ಈಗ ನನಗೊಂದು ವಿಷಯ ಹೇಳಿ, ನೀವು ಈಗ ಬಿಜೆಪಿ JDS ನ ವಿಚಾರಗಳ ಮಧ್ಯೆ ಇಷ್ಟೊಂದು ಸಮನ್ವಯ ಕೊರತೆ ಅನ್ನುವಂಥದ್ದು ನಿಧಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಂದ್ರೆ ಅದು ವ್ಯಾಪ್ತಿ ಮೀರ್ತಾ ಇದೆ, ದೊಡ್ಡದಾಗ್ತಾ ಇದೆ. ಅದು ಬಹುಶಃ ಇದನ್ನ ನಾಯಕರು ಗಂಭೀರವಾಗಿ ತೆಗೆದುಕೊಂಡು ಈಗಲೇ ತೇಪೆ ಹಚ್ಚುವಂತಹ ಕೆಲಸ ಮಾಡಿದರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ರಿಫ್ಲೆಕ್ಷನ್ 2028 ಪಕ್ಕ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಈಗ ಮೊನ್ನೆ ಬಿಡದಿ ವಿಚಾರ ನೋಡಿ, ಆ ಮಧು ಬಂಗಾರಪ್ಪ ಮತ್ತು ವಿಜೇಂದ್ರ ಅವರ ಮಾತು ಎಷ್ಟರ ಮಟ್ಟಿಗೆ ಚರ್ಚೆ ಕಾರಣ ಆಯಿತು. ಈ ಕಡೆ ಕುಮಾರಸ್ವಾಮಿ ಅವರು ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಅಭಿಮಾನಿಗಳು ಈಗಾಗಲೇ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇವೆಲ್ಲ ಏನನ್ನ ಬಿಂಬಿಸುತ್ತೆ ಅಂತಂದ್ರೆ, ಹಾಗಿದ್ರೆ ಮೈತ್ರಿ ಮಾಡ್ಕೊಂಡು ನಾವೇನು JDS ನವರಿಗೆ ಅಧಿಕಾರ ಕೊಡಬೇಕಾ ಅಂತ BJP ಅವರು ಅನ್ಕೋಬಹುದು. BJP ಅವ್ರ ಜೊತೆಗೆ JDS ನವರು ಮೈತ್ರಿ ಮಾಡ್ಕೊಂಡು ನಾವೇನು ಮಂತ್ರಿ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಳ್ಳೋಣ ಅಂತ ಅವರು ಅನ್ಕೋಬಹುದು. ಸೊ ಈಗ ಇವ್ರಿಗೆ ದೂರಾಲೋಚನೆ ಅಂತಿರೋ ಆ ವಿಚಾರಗಳಿಂದ ಬರ್ತಾ 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 ಈ ಮೈತ್ರಿ ಅನ್ನುವಂಥದ್ದು ನಿಧಾನಕ್ಕೆ ದೂರ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಇವೇ ಬಲವಾದ ಕಾರಣ ಆಗ್ತಾ ಇದೆಯಾ ಇವರ ವೈಮನಸ್ಸಿಗೆ ಮತ್ತು ಈ ಕಮ್ಯುನಿಕೇಶನ್ ಗ್ಯಾಪ್ಗೆ? ಖಂಡಿತವಾಗ್ಲೂ ಪಾಟೀಲ್ರೆ, ಈಗ ಕಳೆದ ಎಲೆಕ್ಷನ್ನಲ್ಲಿ BJP ಮತ್ತು JDS ಒಂದಾಯಿತು. ಅವಾಗ ಎಲ್ಲವೂ ಕೂಡ ನಾನು JDSನವರು ಅಂತಂದು ಹೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋ ರೀತಿಯಲ್ಲಿ ಎಲ್ಲ ನಾಯಕರು ಮಾತಾಡ್ಬಿಟ್ರು. ಅದರ ಪಾರ್ಟಿಯ ಲಾಭ ಏನಾಯಿತು, ಸ್ಥಾನಗಳು ಮೈತ್ರಿಕೂಟದ ಸ್ಥಾನಗಳು ಹೆಚ್ಚಾಗೋಕ್ಕೆ ಅನುಕೂಲ ಆಯಿತು. ಇದೀಗ ನಮ್ಮ ಶ್ರಮದ ಲಾಭ ಯಾರು ತಗೋಬೇಕು ಅನ್ನುವಂಥ ಪ್ರಶ್ನೆ ಎರಡೂ ಪಕ್ಷಗಳಿಗೆ ಬಂದಂತ ಕಾಣಿಸ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗದ ವಿಚಾರಗಳು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮತ್ತು ನೈಸ್ ವಿಚಾರದಲ್ಲಿ ರಾಜಕೀಯ ಲಾಭ ಯಾರಿಗಾಗತ್ತೆ? ರಾಜಕೀಯ ಅದು ಓಟಾಗಿ ಕನ್ವರ್ಟ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಆದರೆ ರಾಜಕೀಯವಾಗಿ ಮೈಲೇಜ್ ಸಿಗೋಂಥದ್ದು ಯಾರಿಗೆ? JDS ತನ್ನ ಮೈಲೇಜ್ ತಗೊಳ್ಬೇಕು, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು JDS ಮಾಡ್ತಾ ಇದ್ರೆ, ನಾವು ಅದ್ರ ಜೊತೆ ಕೈ ಜೋಡಿಸಿ ನಮ್ಮ ಪ್ರಶ್ನೆಯನ್ನು ಮುಂದೆ ಹಳೆ ಮೈಸೂರು ಭಾಗದಲ್ಲಿ ನಮಗೇನು ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಈ ಎರಡೂ ಲೆಕ್ಕಾಚಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಮಾತ್ರ ಲಾಭ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಎರಡೂ BJP ಮತ್ತು JDSನ ಕೆಲ ನಾಯಕರು ಮರ್ತಂತ ಕಾಣಿಸ್ತಾ ಇರುವಂಥದ್ದು. ಇದೆಲ್ಲ ಸರಿ ಮಾಡ್ಬೇಕಂತಂದು ಹೇಳಿದ್ರೆ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಂಗೆ ನೇರವಾಗಿ ಸೆಂಟ್ರಲ್ನ BJP ನಾಯಕರು ಬರಬೇಕು, ಕುಮಾರಸ್ವಾಮಿ ಅವ್ರನ್ನ ಕೂರಿಸ್ಕೊಂಡು ಮಾತಾಡಬೇಕು, ಈ ಕಡೆ ರಾಜ್ಯ BJP ನಾಯಕರನ್ನೆಲ್ಲ ಕೂರಿಸ್ಕೊಂಡು ಕೇಂದ್ರದ ನಾಯಕರೇ ಬಂದೇ ಮಾತಾಡಬೇಕು. ಇದು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿರುವಂಥ ವಿಚಾರ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಈಗ ಎರಡನೇ ಸ್ಟೋರಿಗೆ ಹೋಗೋಣ. ಅವರು DK ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ತೀವಿ ಅಂತ ನೂರಾರು ಕನಸು ಕಂಡಿದ್ರು. ಸಚಿವರಾಗಿ ಕೆಲಸ ಮಾಡ್ತೀವಿ ಅನ್ನೋದು ಅವರ ಕನಸಾಗಿತ್ತು. ಆದರೆ ಅವರ ಆಸೆ ಆಕಾಂಕ್ಷೆಗಳ ಮೇಲೆ ತಣ್ಣೀರಿನ ಬಟ್ಟೆ ಬಿದ್ದಿದಂತೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಸ್ಥಾನವಂಚಿತರು ಸೈಲೆಂಟ್ ಆಗ್ಬಿಟ್ಟು ಆಕಾಶ ತಲೆ ಮೇಲೆ ಬಿದ್ದಿದೆ ಅನ್ನೋ ರೀತಿ ಕುಳಿತಿದ್ರಂತೆ. ಗೋವಿಂದಣ್ಣನ ಒಳನೋಟದಲ್ಲಿ ಕಂಡಿದ್ದನ್ನ ನೋಡೋಣ ಬನ್ನಿ. ನಮ್ ಗುಸುಗುಸು ಗೋವಿಂದಣ್ಣ ರಾಜ್ಯ ರಾಜಕೀಯದ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತಂದಿದ್ದಾರೆ. ಮೊನ್ನೆ ತಾನೇ ಸಚಿವ ಸಂಪುಟ ವಿಸ್ತರಣೆ ಆಯ್ತಲ್ಲ, ಸ್ಥಾನ ವಂಚಿತರ ಗೋಳು ಯಾರು ಕೇಳ್ತಾನೆ ಇಲ್ವಂತೆ. ನಮ್ಮ ಸ್ಟೋರಿನೂ ಕೇಳ್ರಪ್ಪ, ನಿಮಗೂ ಕನಿಕರ ಬರುತ್ತೆ ಅಂತ ಮಂತ್ರಿ ಗದ್ದುಗೆ ಏರ್ಬೇಕೆಂಬ ಕನಸು ಕಂಡವರು ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಪ ತಮ್ಮ ಕಷ್ಟ ಹೇಳ್ಕೊಳ್ತಾ ಇದ್ದಾರಂತೆ. ನಾವು ಸಚಿವರಾಗಬಹುದು ಅಂತ ತಿಳ್ಕೊಂಡಿದ್ದವರು ಇದೇ ನಮ್ಮ ಕತೆ ಹಿಂಗಾಗ್ಬಿಡ್ತಲ್ಲ ಥೋ ತತ್ತರಿಕೆ ಅಂತ ಆಕಾಂಕ್ಷಿಗಳು ಗೊಣಗ್ತಾ ಇದ್ದಾರಂತೆ. ಆಗ ನಮ್ ಗೋವಿಂದಣ್ಣ ಖಡಕ್ಕಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮಂತ್ರಿಗಿರಿ ವಂಚಿತರಿಗೆ ಯಾಕೆ ಹೀಗಾಯ್ತು ಅನ್ನೋ ಬಗ್ಗೆ ನಮ್ ಗೋವಿಂದಣ್ಣ ಸ್ವಲ್ಪ ಬಿಡಿಸಿ ಹೇಳ್ತಿದ್ದಾರೆ ನೋಡಿ. ನಾಳೆಯಿಂದ ಸದನ ಮತ್ತೆ ಆರಂಭವಾಗಲಿದೆ. ಕದನ ಜೋರಾಗ್ಲಿದೆಯಂತೆ. ಆದ್ರೆ DK ಕ್ಯಾಬಿನೆಟ್ನಲ್ಲಿ ಸ್ಥಾನ ಕಳೆದುಕೊಂಡವರು ಸೈಡ್ ಪಾಲಿಟಿಕ್ಸ್ ಕಹಾನಿ ಬಗ್ಗೆ ಬೇಸರ ಹೊರ ಹಾಕ್ತಿದ್ದಾರಂತೆ. ಮುಂಗಾರು ಅಧಿವೇಶನ ಬೇರೆ ಆರಂಭವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಕೆಲ ಹಿರಿಯ ಶಾಸಕರ ಮಾತು ವಿಧಾನಸೌಧದ ಮೊಗಸಾಲೆಯ ಕುರ್ಚಿ ಮೇಲೆ ಕುಳಿತಿದ್ದ ನಮ್ ಗೋವಿಂದಣ್ಣನ ಕಿವಿಗೆ ಬಿದ್ಬಿಟ್ಟಿದೆ. ಬೇಸರದ ನುಡಿಗಿಂತ ಕನಿಕರದ ಟಾಕ್ ಜೋರಾಗಿತ್ತಂತೆ.
ವಿಷಯ ಏನಪ್ಪಾ ಅಂದ್ರೆ ಶಾಸಕರಾಗಿ ನಮ್ಮನ್ನು ಜನರು ಆರಿಸಿ ಕಳುಹಿಸಿದ್ದಾರೆ. ಸಣ್ಣ ಸಮುದಾಯಗಳ ಧ್ವನಿ ಕೇಳುವವರು ಯಾರು ಅಂತ ಬೇಸರವನ್ನ ಹೊರಹಾಕ್ತಿದ್ದಾರಂತೆ. ಸಚಿವರಾಗಿ ಆಯ್ಕೆ ಆಗದವರ ಬಗ್ಗೆ ಅನುಕಂಪದ ಚರ್ಚೆ ನಡೆಯಲಿ ಅಂತ ಸೈಲೆಂಟ್ ಆಗಿ ಕುಳಿತಿದ್ದ ಮಂಕಾಳ ವೈದ್ಯ ನಮ್ ಗೋವಿಂದಣ್ಣ ನೋಡಿದ್ದಾರೆ. ಮಂತ್ರಿಗಿರಿ ಸಿಗ್ಲಿಲ್ಲ ಎಂಬ ಕಾರಣಕ್ಕೆ ಸದನಕ್ಕೂ ಹೋಗದೆ ವಿಧಾನಸಭೆ ಆಡಳಿತ ಮೊಗಸಾಲೆಯಲ್ಲೇ ಬೇಸರದಿಂದ ಕುಳಿತಿದ್ದರಂತೆ. ಸಚಿವ ಸ್ಥಾನದಿಂದ ವಂಚಿತರಾದವರ ಕತೆ ಒಂದ್ ಕಡೆಯಾದ್ರೆ ಮಂತ್ರಿ ಗದ್ದುಗೆ ಏರಿದವರ ಗುಸುಗುಸು ಕಾಸ್ಬಾತ್ ಹೇಳುತ್ತಿರದಂತೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ರಹಸ್ಯ ಟಾಕ್ ಗೋವಿಂದಣ್ಣ ಕೇಳಿ ಒಂದು ಕ್ಷಣ ಶಾಕ್ ಆಗಿದ್ದಾರಂತೆ. ಯಾರಿಗೆ ಯಾವ ಮಾನದಂಡದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆಯಂತೆ, ಕೆಲವರಿಗೆ 100ಕ್ಕೆ 100ರಷ್ಟು ಸಚಿವ ಸ್ಥಾನ ಸಿಗಲ್ಲ ಎಂಬ ಚರ್ಚೆ ಇತ್ತು. ಅಂಥವರಿಗೆ ಹೇಗೆ ಸಚಿವ ಸ್ಥಾನ ಸಿಕ್ಕಿದೆ, ಏನ್ ಮೋಡಿ ಮಾಡಿದ್ರು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕೊಳ್ತಿದ್ದ ಸೀನ್ ನೋಡಿ ಪಾಪ ಗೋವಿಂದಣ್ಣ ಸೈಲೆಂಟ್ ಆಗ್ಬಿಟ್ಟಿದ್ರಂತೆ. ಹೈಕಮಾಂಡ್ ಮಟ್ಟದಲ್ಲಿ ಏನು ಮೋಡಿ ಆಗಿದೆ ಎಂಬ ನಗುವಿನ ಮಾತು ಜೋರಾಗ್ತಿತ್ತಂತೆ. ಹೈಕಮಾಂಡ್ ಮುಂದೆ ಮೋಡಿ ಮಾಡಿ ಹೇಗೆ ಸಚಿವ ಸ್ಥಾನ ಪಡೆದರು ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆಯಂತೆ. ವಿಧಾನಸಭೆಯ ಮೊಗಸಾಲೆಯ ಕ್ಯಾಬಿನೆಟ್ ವಿಸ್ತರಣೆ ಪಾಲಿಟಿಕ್ಸ್ ಟಾಕ್ ಗೋವಿಂದಣ್ಣನ ಕಣ್ಣಿಗೆ ಬಿದ್ದು ಒಳನೋಟಕ್ಕೆ ಸಿಕ್ಕಿದೆ. ಅಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕೆ ಸೈಡ್ಲೈನ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಒಂದು ರೀತಿ ಕನಿಕರದ ಟಾಕ್, ಮತ್ತೊಂದು ಕಡೆ ಸೈಡ್ಲೈನ್ನ ಆಕ್ರೋಶ, ಸ್ಥಾನ ವಂಚಿತರ ಬಗ್ಗೆ ಅನುಕಂಪದ್ದೇ ಗುಸುಗುಸು ಜೋರಾಗಿ ಕೇಳಿ ಬರ್ತಾ ಇದೆ. ಕೆಲ ಹಿರಿಯ ಶಾಸಕರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಯಾವ ರೀತಿ ಚೇಂಜಸ್ ಆಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ಸಣ್ಣ ಸಮುದಾಯಗಳ ಧ್ವನಿ ಕೇಳೋರು ಯಾರು ಅನ್ನುವಂಥ ಚರ್ಚೆ ಈಗ ನಡೀತಾ ಇದೆ. ಕಲಾಪಕ್ಕೂ ಹೋಗದೆ ಮೌನಕ್ಕೆ ಜಾರಿದರಂತೆ ಮಂಕಾಳ ವೈದ್ಯ ಅವರು. ವಿಧಾನಸಭೆ ಮೊಗಸಾಲೆಯಲ್ಲಿ ಬೇಸರದಿಂದ ಕುಳಿತಿದ್ರಂತೆ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ರಹಸ್ಯ ಟಾಕ್ನದ್ದೇ ಚರ್ಚೆ ಈಗ ಜೋರಾಗಿರೋದಂತೆ. ಯಾವ ಮಾನದಂಡದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋ ಬಗ್ಗೆ ಚರ್ಚೆಗಳಾಗ್ತಾ ಇದೆಯಂತೆ. ಕಾಂಗ್ರೆಸ್ನ ಒಳಗಡೆ ಅವರನ್ನು ಮಂತ್ರಿ ಮಾಡಿದರು, ಯಾವ ಮಾನದಂಡದ ಮೇಲೆ ಮಾಡಿದರು, ಇವರನ್ನು ಮಂತ್ರಿ ಮಾಡಲಿಲ್ಲ ಯಾಕೆ, ಏನು ಮೋಡಿ ಮಾಡಿ ಸಚಿವರಾದರು ಅನ್ನೋ ಬಗ್ಗೆ ಗುಸುಗುಸು ಪಿಸು ಜೋರಾಗಿದೆಯಂತೆ. ಈ ಗುಸುಗುಸು ಪಿಸು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಅದನ್ನು ಹನುಮಂತ್ ಅವರು ಹೇಳಿದ್ದಾರೆ. ಹನುಮಂತ್ ಅವರು ಈಗ ಹೇಳೋದಕ್ಕೆ ಭಾರಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ತಡ ಮಾಡಲ್ಲ ಹನುಮಂತ್ ಅವರೇ, ಬೇಗ ಹೇಳಿಬಿಡಿ ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ. ಪಾಟೀಲ್ರೆ, ನಮ್ಮ ಈ ಗುಸುಗುಸು ಗೋವಿಂದಣ್ಣ ಪಿಸು ಮಾತನ್ನ ಈ ಸಲ ಎಲ್ಲಿ ಕೇಳಿಸ್ಕೊಂಡ ಅನ್ನೋದೇ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಈ ಸದಾಶಿವನಗರ ಮತ್ತು ಬೇರೆ ಬೇರೆ ಪಾರ್ಟಿ ಆಫೀಸ್ಗಳಲ್ಲಿ ಕೇಳಿಸ್ಕೊತಾ ಇದ್ರು. ಈ ಬಾರಿ ವಿಧಾನಸಭೆ ಅಧಿವೇಶನ, ಮುಂಗಾರು ಅಧಿವೇಶನ ನಡೀತಾ ಇದೆಯಲ್ಲ, ಆ ಅಧಿವೇಶನದ ಒಳಗಡೆ ಹೆಂಗಿದ್ರೂ ಸದನದ ಅಕ್ಕಪಕ್ಕ ಅಂದರೆ ವಿಧಾನಸಭೆಯ ಮೊಗಸಾಲೆಗೆ ಹೋಗುವಂಥ ಅವಕಾಶ ಸಿಕ್ಕಿದೆ ಗೋವಿಂದಣ್ಣನಿಗೆ. ಸೊ ಹಂಗಾಗಿ ಆ ಅವಕಾಶ ಬಳಸ್ಕೊಂಡು ವಿಧಾನಸೌಧದ ಮೊಗಸಾಲೆಯಲ್ಲಿರುವ CM ಕಚೇರಿಗೂ ಕಿವಿ ಕೊಟ್ಟಿದ್ದಾರೆ. ಸೇಮ್ ಟೈಮ್ ಮೊಗಸಾಲೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅದನ್ನೆಲ್ಲವನ್ನೂ ಕೂಡ ಕಿವಿಯಾರ ಕೇಳಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವ ಸ್ಥಾನ ಘೋಷಣೆ ಆಗಿ ಕೊನೆ ಹಂತದಲ್ಲಿ ಅವ್ರನ್ನ ಕೈ ಬಿಡಲಾಯಿತು, ಮಂಕಾಳ ವೈದ್ಯ ಅವ್ರನ್ನ. ಅವರು ಬಂದು ಸದನದ ಒಳಗಡೆ ಈ ನಮ್ಮ ಗೋವಿಂದಣ್ಣನ ಕಣ್ಣಿಗೆ ಬಿದ್ದಿದ್ದು ಏನು ಅಂತಂದು ಹೇಳಿದ್ರೆ, ಅವರು ಸದನದ ಒಳಗಡೆ ಬಂದು ಅಂದರೆ ವಿಧಾನಸಭೆ ಒಳಗಡೆಗೆ ಬಂದರು, ಮೊಗಸಾಲೆಯಲ್ಲಿ ಕೂತರು, ಸದನದ ಒಳಗಡೆ ಹೋಗಲಿಲ್ಲ. ಆದರೆ ಹೋಗೋರು ಬಂದವರು ಎಲ್ಲರೂ ಬಂದು ಕೇಳಿದ್ದೇನಂತಂದು ಹೇಳಿದ್ರೆ, ಅಯ್ಯೋ ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು, ಅನ್ಯಾಯ ಆಗೋಯ್ತು, ಸಣ್ಣ ಸಮುದಾಯಗಳ ಬಗ್ಗೆ ಈ ಧ್ವನಿ ಎತ್ತವ್ರು ಯಾರು, ಆ ಧ್ವನಿ ಎತ್ತೋಕ್ಕೆ ಯಾರೂ ಇಲ್ದಂಗೆ ಆಗೋಯ್ತು ಅನ್ನುವಂಥ ಮಾತುಗಳನ್ನು ಬೇರೆ ಬೇರೆ ಶಾಸಕರು ಬಂದು ಮಂಕಾಳ ವೈದ್ಯವ್ರ ಮುಂದೆ ಪ್ರಸ್ತಾಪ ಮಾಡ್ತಿದ್ರಂತೆ. ಮಂಕಾಳ ವೈದ್ಯವರು ಅದನ್ನೆಲ್ಲವನ್ನೂ ಕೇಳಿಸ್ಕೊಂಡು ಏನು ಮಾಡಬೇಕು ಮುಂದೆ, ಸದ್ಯಕ್ಕೆ ಅವ್ರ ಮುಂದೆ ಇರುವಂಥ ಆಪ್ಷನ್ ಅಂತಂದು ಹೇಳಿದ್ರೆ ಅವತ್ತಿನ ಮಟ್ಟಿಗೆ ಸದನದ ಒಳಗಡೆ ಹೋಗಲಿಲ್ಲ. ಅದನ್ನು ಬಿಟ್ಟು ಉಳಿದಂಗೆ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಾಮಾನ್ಯವಾಗಿರ್ತದೆ, ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಅನ್ನೋದನ್ನು ಸಮಾಧಾನ ಪಡಿಸ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗಿದ್ದು. ಈಗ ಈ ವಿಚಾರನ DK ಶಿವಕುಮಾರ್ ಅವ್ರನ್ನ ಕೇಳಿದ್ರೆ, DK ಶಿವಕುಮಾರ್ ಅವರು ಅಸಮಾಧಾನಗೊಂಡ್ಬಿಟ್ಟಿದಾರಲ್ಲ ಎಲ್ಲರೂ ಅಂತ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ತಾಳ್ಮೆ ಪಾಠ ಮಾಡ್ತಾರೆ, ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದಿದ್ರೆ ಎಲ್ಲವೂ ಕೂಡ ಸಿಗುತ್ತೆ. ಬಂಗಾರಪ್ಪನವರು, ಧರ್ಮಸಿಂಗ್ ಅವರು, ನನಗೂ ಕೂಡ ಅಧಿಕಾರ ಸಿಕ್ಕಿರಲಿಲ್ಲ, ನಾನು ಸುಮ್ಮನೆ ಇರಲಿಲ್ವಾ, ಈಗೆಲ್ಲೋ ಸಿಗ್ಲಿಲ್ವಾ ಅಂತ ಕೇಳ್ತಿದ್ದಾರೆ. ಅಶೋಕ್ ಪಟ್ಟಣ ಅವ್ರ ಮುಂದೆ ತಾಳ್ಮೆ ಪಾಠ ಮಾಡಿದ್ರು. ಅವ್ರು ಏನು ಹೇಳ್ತಾರೆ ಹೇಳ್ರಿ, ಅಯ್ಯೋ ಯಾವ ತಾಳ್ಮೆ ರೀ, ತಾಳ್ಮೆಯಿಂದ ಕಾದು ನನ್ನ ಕೂದಲು ಉದುರೋಯ್ತು, ಇರೋದು 2 ಇದೆ, ಇನ್ನೂ ಎಷ್ಟು ದಿನ ಕಾಯೋದು ಅಂತ ಹೆಂಗೆ ಸಮಾಧಾನ ಮಾಡ್ತಾರೆ ಅಂತ. ಅಲ್ಲ, ಕಾಂಗ್ರೆಸ್ನಲ್ಲಿ ಹಂಗೆ ಆಗ್ಬಿಟ್ಟಿದೆ, ತಾಳ್ಮೆಯಿಂದ ಇದ್ದಿದ್ದವರು ಕೂದಲು ಉದುರಿಸ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ಲಕ್ ಅನ್ನೋ ರೀತಿಯಲ್ಲಿ ಸಚಿವ ಸ್ಥಾನ ಸಿಕ್ಬಿಟ್ಟಿದೆ. ಅಂದರೆ ರಾಜಕಾರಣದಲ್ಲಿ ತಾಳ್ಮೆ ಮತ್ತು ಲಕ್ಕು, ಅದೃಷ್ಟ ಇವೆಲ್ಲ ಏನಿದೆಯಲ್ಲ ಆ ಟೈಮಿಗೆ ತಕ್ಕಾಗೆ ನಡೀತಾ ಇರಬೇಕು. ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅವ್ರಿಗೆ ಅವರು ಅದೃಷ್ಟವಂತರು ಅನ್ನೋ ರೀತಿಯಲ್ಲಿ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ನಮ್ಮ ಗೋವಿಂದಣ್ಣನಿಗೆ ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಶಾಕ್ ಆಗಿದ್ದೇನು ಗೊತ್ತಾ,
ಸಚಿವ ಸ್ಥಾನದಲ್ಲಿ ಇದ್ದಾರಲ್ಲ, ಸಚಿವ ಸ್ಥಾನದಲ್ಲಿ ಇದ್ದವರೇ ಒಂದಷ್ಟು ಮಾತುಕತೆಯನ್ನು ಮಾಡ್ಕೊತಿದ್ರಂತೆ. ಅದರಲ್ಲೂ ಕೂಡ ಈಗ ಪಾಟೀಲ್ರೆ, ನೀವು ಒಂದೊಮ್ಮೆ ನೀವು ಸಚಿವ ಸ್ಥಾನದ ಆಕಾಂಕ್ಷಿ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ. ನಿಮಗೆ ಗೊತ್ತಿದೆ ನನಗೆ ಸಚಿವ ಸ್ಥಾನ ಸಿಗಲ್ಲ ಅಂತ, 100% ನಿಮ್ಗೆ ಗೊತ್ತಿದೆ ನನಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ, ಸಿಗಲ್ಲ ಅಂತ. ಆದರೆ ನನಗೆ ಸಚಿವ ಸ್ಥಾನ ಸಿಕ್ಕಿದೆ, ಹೀಗಾಗಿ ಏನು ಮೋಡಿ ಮಾಡಿದೆ ನಾನು ಅನ್ನೋಂಥ ಪ್ರಶ್ನೆ ನಿಮ್ಗೆ ಕಾಡ್ತಾ ಇದೆ ಈಗ. ಕರೆಕ್ಟ್. ಈಗ ನೀವು ಹೇಳಿದ್ರಿ ಒಂದು ಸ್ವಲ್ಪ ದೊಡ್ಡದಾದ್ರೂ ಹೇಳತ್ತಾನೆ ಮುಖ್ಯಮಂತ್ರಿ ಅಂತ ಡೈರೆಕ್ಟ್ ಆಗಿ ಸಚಿವ ಸ್ಥಾನಕ್ಕೆ ಹೇಳ್ತೀರಿ ನೀವು ನಮಗೆ. ಅಲ್ಲ, ಸದ್ಯಕ್ಕೆ ಅಲ್ಲ, ವಿಧಾನಸಭೆದ ಮೊಗಸಾಲೆಯಲ್ಲಿ ನಡೀತಾ ಇರೋಂಥ ಚರ್ಚೆ ಇದು. ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ನಿಮಗೆ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ, ಸಚಿವರು ಆಗಿದ್ದೀರಿ, ನನಗೆ ಸಿಗಲ್ಲ ಆದ್ರೂ ನಾನು ಸಚಿವ ಆಗಿದ್ದೀನಿ. ಹಂಗಾಗಿ ನಾನು ಹೈಕಮಾಂಡ್ ಮುಂದೆ ಏನು ಮೋಡಿ ಮಾಡಿದೆ, ಈ ಮೋಡಿಯ ರಹಸ್ಯ ಏನು ಅಂತದ್. ಹಂಗಾದ್ರೆ ನಾವು ಮೋಡಿ ಮಾಡೋದ್ರಲ್ಲಿ ಎಲ್ಲಿ ಫೇಲ್ ಆದ್ವಿ ಅನ್ನೋಂಥ ಒಂದಷ್ಟು ಈ ಚರ್ಚೆಗಳಿದಾವಲ್ಲ, ಇವೆಲ್ಲವೂ ಕೂಡ ಕೇಳಿ ಅಂಥದ್ರಲ್ಲಿ ಇಬ್ಬರಿಗೂ ಕೂಡ ಅಧಿಕಾರ ಸಿಕ್ಕಿದೆ. ಆದರೂ ಕೂಡ ಈ ಮೋಡಿಯ ಮಾತೇನು ಅನ್ನೋಂಥ ಪ್ರಶ್ನೆ ನಮ್ಮ ಗೋವಿಂದಣ್ಣಗೆ ಮೂಡಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಕೆಲವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಕೆಲವ್ರಿಗೂ ಸಿಕ್ಕಿಲ್ಲ. ಸಿಕ್ಕೋರು ಕೂಡ ಒಂದಷ್ಟು ಕನ್ಫ್ಯೂಷನ್ನಲ್ಲಿದ್ದಾರೆ. ಅವ್ರಿಗೆ ಯಾಕೆ ಸಿಕ್ತು, ನನಗೆ ಯಾಕೆ ಸಿಕ್ತು, ಮಾನದಂಡಗಳೇನು. ಒಟ್ಟಾರೆ ಈ ಬಾರಿಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಏನು 2ನೇ ಟೈಮ್ ಆಯಿತು, ಅದು ಒಂದು ರೀತಿ ಅಯೋಮಯ ಅನ್ನೋ ರೀತಿಯಲ್ಲಿದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇದ್ರೂ ಕೂಡ ನಮ್ಮ ಗೋವಿಂದಣ್ಣ ಈ ಮೊಗಸಾಲೆಯಲ್ಲಿ ಹೋಗಿ ಪದೇ ಪದೇ ಕೆದಕಿ ಕೇಳ್ತಾನೆ, ಏನಾಯಿತು, ಯಾಕಾಯಿತು ಅಂತ. ಪಾಪ ಅವ್ರಿಗೆ ನೋವಾಗಿದ್ದು, ಬೇಸರ ಆಗಿದ್ದು ಎಲ್ಲವೂ ಕೂಡ ಅವರವರ ಶಾಸಕರ ಜೊತೆಗೆ ಹೇಳ್ಕೊಳ್ಳೋದು, ನಮ್ಮ ಗೋವಿಂದಣ್ಣನ ಜೊತೆಗೆ ಹೇಳ್ಕೊಳ್ಳೋದು, ಇದನ್ನೆಲ್ಲವೂ ಕೂಡ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಪಾಟೀಲ್ರೆ, ಈ ಬೇಸರದ ಕಥೆಗಳನ್ನ ಕೇಳಿ ಪಾಪ ಗೋವಿಂದಣ್ಣವ್ರಿಗೂ ಎಷ್ಟು ಬೇಸರ ಆಗಿದೆಯೋ ಏನೋ. ನಿಮ್ಮ ಮುಂದೆ ಏನಾದರೂ ದುಃಖ ತೋಡ್ಕೊಂಡ್ರ? ಖಂಡಿತವಾಗ್ಲೂ ತೋಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಗೋವಿಂದಣ್ಣನಿಗೆ ಭಾಳ ಇಂಟ್ರೆಸ್ಟ್ ರಾಜಕಾರಣ. ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಐತೆ, ವಿಧಾನಸೌಧದ ಒಳಗಡೆ ಏನು ನಡೀತಾ ಇದೆ, ಬರದ ಪರಿಸ್ಥಿತಿ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಾ ಇದ್ದಾರೆ, ಈ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಎಷ್ಟು ಒತ್ತು ಕೊಡ್ತಾ ಇದ್ದಾರೆ, ಈ ಎಲ್ಲದ್ರ ಬಗ್ಗೆನೂ ನಮ್ಮ ಗೋವಿಂದಣ್ಣ ಇಂಟ್ರೆಸ್ಟಿಂಗ್ ಆಗಿ ಕೇಳ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಹನುಮಂತ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.